ಆ ದೇವರು ನನಗೆ ಲೈಫ್ ಕೊಟ್ಟ, ಆದರೆ ನನ್ನ ಎಲ್ಲ ಸಂತೋಷಗಳನ್ನು ಕೂಡ ಕಿತ್ಕೊಂಡು ಬಿಟ್ಟ. ಇದು ಏರ್ ಇಂಡಿಯಾ ದುರಂತದಲ್ಲಿ ಬದುಕುಳಿದ ಏಕೈಕ ಪ್ರಯಾಣಿಕನ ಅಳಲು, ಮಾತು, ಅಂತರ್ಧ್ವನಿ ಎಲ್ಲವೂ ಕೂಡ. ಅಹಮದಾಬಾದ್ ದುರಂತ ಸಂಭವಿಸಿ 4 ತಿಂಗಳಾಯಿತು, ಉರುಳಿ ಹೋಗಿಬಿಟ್ಟಿವೆ. ವಿಶ್ವಾಸ್ ಕುಮಾರ್ ರಮೇಶ್ ಇನ್ನೂ ಕೂಡ ಆದಂಥ ಮಾನಸಿಕ ಆಘಾತದಿಂದ ಆಚೆ ಬಂದಿಲ್ಲ. ಈ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಅವತ್ತು ಇಡೀ ಆ ಒಂದು ಪ್ಲೇನ್ ಹೊತ್ತಿ ಉರಿತಾ ಇದ್ದಾಗ ಅದರಿಂದ ಆಚೆ ಬಂದು ತಪ್ಪಿಸ್ಕೊಂಡು ಬಂದಲ್ಲ, ಇದೇ ಮನುಷ್ಯ. ತನಗೇನಾಯಿತು, ಎತ್ತಾಯಿತು, ಅವತ್ತು ಏನೇನಾಯಿತು, ಘಟನೆ ನಡೀತು ಅಂಥೇಳಿ ಸುಟ್ಕೊಂಡು ಮೈಯಲ್ಲಿ ಅಲ್ಲಲ್ಲಿ ಬೆಂಕಿ ತಾಕಿತ್ತು, ಜಿಗಿದು ಸ್ವಲ್ಪ ಗಾಯಗಳೊಂದಿಗೆ ಆಚೆ ಬಂದಲ್ಲ, ಆ ಮನುಷ್ಯ, ಆತನ ದೈಹಿಕ ಗಾಯಗಳು, ಮುಖದ ಮೇಲಾಗಿದ್ದಂಥ ಗಾಯಗಳೆಲ್ಲ ವಾಸಿಯಾಗಿದೆ. ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರ್ಬೋದು ಇವತ್ತಿಗೆ ಆ ಮನುಷ್ಯ. ಆದರೆ ಮನಸ್ಸಿಗಾಯ್ತಲ್ಲ ಆಘಾತ, ನಾನು ಅದರಿಂದ ಆಚೆ ಬಂದಿಲ್ಲ ಅಂತ ವಿಶ್ವಾಸ್ ಕುಮಾರ್ ರಮೇಶ್ ಮಾತಾಡ್ತಾ ಇರೋದು. ನನಗೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇದೆ. ಇಡೀ ದುರ್ಘಟನೆ ನಡೆದ ನಂತರದಲ್ಲಿ ಆ ದುರ್ಘಟನೆಯ ನೆನಪುಗಳು ನನ್ನನ್ನು ಬಾಧಿಸ್ತಾ ಇವೆ. ನನ್ನ ಸಹೋದರನ ಸಾವು ತುಂಬ ಆಳವಾದಂಥ ನೋವು ನನಗೆ ಉಂಟು ಮಾಡಿಬಿಟ್ಟಿದೆ. ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ವಿಶ್ವಾಸ್ ಕುಮಾರ್ ಮಾತಾಡಿರೋದು, ವಿಮಾನದಲ್ಲಿ ಸ್ವಲ್ಪ ದೂರದ ಆಸನದಲ್ಲಿ ನನ್ನ ತಮ್ಮ ಕುಳಿತಿದ್ದು, ನಾನು ಬದುಕುಳಿದು ಬಿಟ್ಟೆ, ಆದರೆ ನನ್ನ ತಮ್ಮ ಬೆಂಕಿಯಲ್ಲಿ ಬೆಂದು ಹೋಗ್ಬಿಟ್ಟ. ದುರಂತದ ನಂತರದ ದಿನಗಳು ನನ್ನ ಕುಟುಂಬಕ್ಕೆ ತುಂಬ ಕಷ್ಟಕರವಾಗಿವೆ. ನನ್ನ ಕುಟುಂಬ 4 ತಿಂಗಳಿಂದ ಪ್ರತಿದಿನ ನೋವಿನಿಂದ ಬಳಲ್ತಾ ಇದೆ. ನನ್ನ ತಾಯಿ 4 ತಿಂಗಳಿಂದ ಯಾರೊಂದಿಗೂ ಮಾತಾಡ್ತಾ ಇಲ್ಲ. ಮಗ ಬರ್ತಾನೆ ಅಂತ ಇವತ್ತಿಗೂ ಮನೆ ಬಾಗಿಲ ಬಳಿಯಲ್ಲಿ ಕಾಯುತ್ತಾ ಮೌನವಾಗಿ ಕುಳಿತಿರ್ತಾರವರು. ರಾತ್ರಿ ವೇಳೆ ನಿದ್ರೆ ಮಾಡಬೇಕಾದ್ರೆ ಭಯದಿಂದ ಎದ್ದು ಕುಳಿತುಕೊಳ್ತೀನಿ ನಾನು. ತನ್ನ ಹೆಂಡತಿ ಮತ್ತು 4 ವರ್ಷದ ಮಗನೊಂದಿಗೆ ಮಾತನಾಡೋಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ನಾನು ಈಗ ಒಬ್ಬಂಟಿಯಾಗಿ ಬದುಕೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನಡೆದಾಡೋಕ್ಕೆ ಕೂಡ ನನಗಾಗ್ತಾ ಇಲ್ಲ. ಕಾಲು, ಭುಜ, ಮೊಣಕಾಲು, ಬೆನ್ನಲ್ಲಿ ನಿರಂತರ ನೋವಿದೆ ನನಗೆ. ನಾನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಡ್ರೈವ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಂಥೇಳಿ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. I lost everything. Like happiness, clear. God give me life, but take all my happiness in my family. It's completely broke down my family after that crash. Clear. It's very difficult time for me and my family. I lost everything. Anything, watching. I just think about like my brother and it's my younger brother. For me, he's everything for me. Like he's giving me like backbone. He give me all the time. He support me. Still, I'm not believe that is not more.